ಸಹಸ್ರನಾಮ. ಹಾಂ ಆಚಾರ್ಯ ಅದಕ್ಕೆ ಹಾಗೆ ಭಾಷ್ಯಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಇದು ಮೊದಲು ಶುರುವಾಗಲಿ. ಇವತ್ತೇನೀಗ ವಿಷ್ಣು ಸಹಸ್ರ ಪುಸ್ತಕ ಇದೆಯಲ್ಲ, ಎಲ್ಲ ಇಲ್ಲದವ್ರು ತೊಗೊಂಡೋಗಿ. ಹಾಂ, ಇದು ಮೊದಲು ಮೊದಲು ಆರಂಭದ ಶ್ಲೋಕಗಳು, ಪೀಠಿಕೆ ಯಾತಕ್ಕೆ ವಿಷ್ಣು ಸಹಸ್ರನಾಮ ಬಂತು ಅಂಥೇಳಿ. ವೈಶಂಪಾಯನ ಉವಾಚ. ಮೊದಲು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ರಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರುತ್ವಾ ಧರ್ಮಾನ್ ಅಶೇಷೇಣ. ಇದು ಶಾಂತಿ ಪರ್ವದಲ್ಲಿ ಬರೋದಿದೆ. ಯಾವುದೋ ಶಾಂತಿ ಪರ್ವದಲ್ಲಿ ಈ ರೀತಿ ಹೇಳು. ಶಾಂತಿ ಪರ್ವ ಅನುಶಾಸನ ಒಂದು ಯೂನಿಟ್. ಅದು ಏನು ಯೂನಿಟ್? ಅದು ಭೀಷ್ಮೋಪದೇಶ ಎಲ್ಲರಲ್ಲೂ ಕೂಡ. ಇದು ಬರೋದು ಅನುಶಾಸನ ಪರ್ವದಲ್ಲಿ, ಗೊತ್ತಾಯ್ತಾ? ಅಂದರೆ ಭೀಷ್ಮೋಪದೇಶದಲ್ಲಿ ಬರುತ್ತೆ. ಭೀಷ್ಮೋಪದೇಶದಲ್ಲಿ ಬರೋ ಭಾಗ ಇದು. ಶಾಂತಿ ಪರ್ವ ಎ, ಅನುಶಾಸನ ಪರ್ವ ಬಿ ಇದ್ದಾಗೆ ಅದರಲ್ಲಿ ಬರೋ ಭಾಗ ಇದೆ. ಅದರಲ್ಲೂ ಕೂಡ ಏನಾಗಿದೆ, ಮೊದಲು ಶಾಂತಿ ಪರ್ವದಲ್ಲಿ 3 ಧರ್ಮ. ಯಾವ ಧರ್ಮ? ರಾಜಧರ್ಮ, ಆಪದ್ಧರ್ಮ, ಮೋಕ್ಷ ಧರ್ಮ 3 ಹೇಳಿದರು. ಮುಂದಿನ ದಾನ ಧರ್ಮ. ದಾನ ಧರ್ಮ ಪರ್ವ ಪೂರ್ತಿ ಒಂದೇ ಪರ್ವ ಇರೋದು ಅನುಶಾಸನದಲ್ಲಿ. ಎರಡನೇದು ಭೀಷ್ಮ ಸ್ವರ್ಗಾರೋಹಣ ಪರ್ವ. 2 ಚಿಕ್ಕ ಪರ್ವ, ದೊಡ್ಡ ಪರ್ವ, ಚಿಕ್ಕ ಪರ್ವ. ಈ ಇದರಲ್ಲಿ ಕೊನೆಯ ಹಂತದಲ್ಲಿ ಕೇಳ್ತಾನೆ. ಭಾರಿ ಇಂಪಾರ್ಟೆಂಟ್ ಇದು. ಯಾವ ಪ್ರಶ್ನೆ ಕೇಳ್ತಾನೆ ಅನ್ನೋದ್ರ ಮೇಲೂ ಕೂಡ ಅದ್ರ ವ್ಯಾಲ್ಯೂ ಕೊಟ್ಟು ಎಷ್ಟೊಂದು ಗೊತ್ತಾಗುತ್ತೆ. ಪರೀಕ್ಷೆ ನಾಳೆ ಪ್ರಶ್ನೆ ಕೇಳ್ಬೇಕಾದ್ರೆ ಭಾರಿ ಇಂಪಾರ್ಟೆಂಟ್ ಕೇಳ್ತಾರೆ, ಬೇರೆ ಎಲ್ಲ ಕೇಳೋದಿಲ್ಲ. ಮುಗಿತಾ ಬಂದಿದೆ ಅವ್ರ ಉಪದೇಶ. ಅದು ಶಿವಸಹಸ್ರನಾಮ ಸ್ತೋತ್ರ ಬಂದಿದೆ ಈಗಾಗಲೇ, ಮೊದಲೇ ಬಂದು ಹೋಗ್ಬಿಟ್ಟಿದೆ. ಈ ಸ್ಟೇಜಲ್ಲಿ ಪ್ರಶ್ನೆ ಕೇಳ್ತಾರೆ. ಶ್ರುತ್ವಾ ಧರ್ಮಾನ್, ಧರ್ಮಾನ್ ಶಬ್ದಕ್ಕೆ ಅದೆಲ್ಲ ಬರೀಬೇಕು. ಮೋಕ್ಷ ಧರ್ಮ, ಅಪಧರ್ಮ, ಧರ್ಮಾನ್, ದಾನ ಧರ್ಮಾನ್ ಶ್ರುತ್ವಾ, ಅಥವಾ ಅದನ್ನ ಕೇಳಿ ಇನ್ನು ಕೇಳ್ತಾ ಏನವೆಲ್ಲ ಧರ್ಮಗಳು? ಅಶೇಷೇಣ ಪಾವನಾಚ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶ. ಎಲ್ಲ ಧರ್ಮಗಳು ಎಂಥ ಧರ್ಮಗಳು? ಪಾವನವಾದ ಧರ್ಮಗಳು. ಸರ್ವಶಃ ಪಾವನಾನಿ, ಸರ್ವಶಃ ಶ್ರುತ್ವ ಸರ್ವತಃ ಪಾವನಾನಿ. ಎಲ್ಲ ರೀತಿಯಿಂದಲೂ ಕೇಳಿದ, ಎಲ್ಲ ರೀತಿಯನ್ನು ಪವಿತ್ರವಾದ ಧರ್ಮಗಳನ್ನು ತಿಳ್ಕೊಂಡ ಯುಧಿಷ್ಠಿರ ಧರ್ಮರಾಜ ಶಾಂತನವರನ್ನು ಕೇಳಿದ. ಯಾರು ಶಾಂತನವ ಅಂದರೆ? ಯಾಕೆ ಶಾಂತನವ ಅಂತ ಯಾಕೆ ಹೆಸರು? ಶಂತನುವಿನ ಮಗ ಶಾಂತನವ. ಈ ಶಾಂತ ಬೇರೆ ಮಾಡಿ ನವ ಬೇರೆ ಮಾಡ್ಕೊಳ್ಳೋದು. ಶಾಂತನವ, ಶಂತನ ಪುತ್ರನಾದ ಭೀಷ್ಮರನ್ನು ಕೇಳಿಕೊಂಡ. ಪುನರೇವಾಭ್ಯಭಾಷತ, ಪುನರೇವಾಭ್ಯಭಾಷತ. ಮತ್ತೆ ಮತ್ತೆ ಕೇಳಬೇಕಾರಲ್ಲ ಮತ್ತೆ ಕೇಳಿದ ಅಂತ ಹೇಳ್ತಾರೆ. ಸಾಮಾನ್ಯ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಇಷ್ಟೆಲ್ಲ ಕೇಳಿ ಮತ್ತೆ ಕೇಳಿದ ಅಂತ ಹೇಳಿದರೆ ಅವು ಹಿಂದಿನ ಎಲ್ಲಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಇದರಲ್ಲಿ ಯಾವ ಶ್ರೇಷ್ಠ ಅಂತ ಕೇಳ್ತಾನೆ ಅಂತ ಅರ್ಥ. ಪಾವನಾನಿ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವ ಅಭ್ಯಭಾಷತ. ಬರೀ ಅಭಾಷತ ಅಲ್ಲ, ಅಭ್ಯಭಾಷತ. ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ತಿಳ್ಕೊಳ್ಳಬೇಕು ಎಂಬ ದೃಷ್ಟಿಯಿಂದನೇ ಕೇಳಿದ್ದೆ ಹೊರತು ಏನೋ ಬರೀ ಮಾತಾಡ್ದ ಅಲ್ಲ. ಯುಧಿಷ್ಠಿರ ಉವಾಚ. ಅದರ ಪ್ರಶ್ನೆ ಹೀಗಿದೆ. ಈ ಪ್ರಶ್ನೆಯಲ್ಲೇ ಇದು ಮಹತ್ವ ಏನಂತ ಗೊತ್ತಾಗುತ್ತೆ. ಕಿಮೇಕಂ ದೈವತಂ ಲೋಕೆ ಕಿಮ್ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾಃ ಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನ. ಈ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ, ಈ ಪ್ರಶ್ನೆ ಬರೋ ಉತ್ತರ ಏನಾಗಿರ್ಬೇಕದು? ಇದಕ್ಕೆ ತಕ್ಕಂತೆ ಉತ್ತರ ಬಂದಾಗ ಅತ್ಯಂತ ವಾದಕಥ, ಹೈಯೆಸ್ಟ್ ವಾದಕಥ ಕೇಳ್ತಾರೆ. ಲೋಕೆ ಏಕಂ ದೈವತಂ ಕಿಂ. ಲೋಕದಲ್ಲಿ ಒಬ್ಬ ದೇವರು ಯಾರು? ಒಬ್ಬ ಅಂದರೆ ಇವರಲ್ಲಿ ಒಬ್ಬರ ಹೆಸರುಗಳು ಅಂದರೆ ಪ್ರಧಾನ ಅಂತ ಅರ್ಥ. ಪ್ರಧಾನ ದೇವತೆ ಯಾರು? ಸರ್ವೋತ್ತಮ ದೇವತೆ ಯಾರು? ಕಿಂವಾಕ್ಯೇಪಂ ಪರಾಯಣ. ಪರಾಯಣ ದೊಡ್ಡ ಆಶ್ರಯ. ಪಾರಾಯಣ ಬೇರೆ, ಪರಾಯಣ ಬೇರೆ. ಪಾರಾಯಣ ಅಂದ್ರೇನು? ಪಾರವನ್ನು ಮುಗಿಸೋದು. ಒಂದು ಗ್ರಂಥ ಕೊಟ್ಟರೆ ಮುಗಿಸ್ಬಿಡೋದಕ್ಕೆ ಏನಂತಾರೆ? ಆ ಭಾಗ ಮುಗಿಸೋದು ಪಾರಾಯಣ ಅಂತ ಕರೀತಾರೆ. ಇದು ಪರಾಯಣಂ. ಅಯನ ಅಂದರೆ ಆಶ್ರಯ, ಪರಾಯಣ ಅಂದರೆ ದೊಡ್ಡ ಆಶ್ರಯ. ದೊಡ್ಡ ದೇವತೆ ಯಾರು? ಅತಿ ಹೆಚ್ಚು ನಮಗೆ ಆಶ್ರಯ ಕೊಡುವವನು ಯಾರು? ಸ್ತುವಂತಃ ಕಮರ್ಚಂತಹ. ಸ್ತುವಂತಹ ಯಾರನ್ನು ಸ್ತೋತ್ರ ಮಾಡ್ತಾ ಇದ್ದರೆ, ಅರ್ಚಂತ ಯಾರನ್ನು ಪೂಜೆ ಮಾಡ್ತಾ ಇದ್ದರೆ, ಮಾನವಾಹ ಮನುಷ್ಯರು ಶುಭಂ ಪ್ರಾಪ್ನಿಯು, ಶುಭವನ್ನು ಪಡೀತಾರೆ. ಶುಭ ಅಂದರೆ ಬರೀ ನಿಯತ ಶುಭ ಬರಬೇಕು. ಒಮ್ಮೊಮ್ಮೆ ಗೆಲುವು ಸೋಲು ಹಾಗೆ ಬರಬಾರ್ದು.
ಯಾವಾಗ ಒಳ್ಳೆಯದೇ ಆಗ್ತಿರಬೇಕು ಅಂತಿದ್ರೆ ಯಾರನ್ನು ಪೂಜೆ ಮಾಡಬೇಕು, ಯಾರನ್ನು ಅರ್ಚನೆ ಮಾಡಬೇಕು, ಯಾರು ಸ್ತೋತ್ರ ಮಾಡಬೇಕು, ಯಾರು ಸ್ತೋತ್ರ ಮಾಡಬೇಕು, ಯಾರು ಆರಾಧನೆ ಮಾಡಬೇಕು ಹೇಳಿ ಅಂತ ಕೇಳಿ. ಇನ್ನೊಂದು ಏನು, ಈ ಶ್ಲೋಕಕ್ಕೆ ಬೇರೆ ಸಿದ್ಧಾಂತಗಳು ವಿಷ್ಣುವರಾಗೆ ಭಾಷೆ ಬರೆಯಾರೆ. ಆದರೆ ಈ ಶ್ಲೋಕಕ್ಕೆ ಬರೆಯುವಾಗ ಪರಮಾತ್ಮ ವಿಷ್ಣುವೇ ಸುಭತ್ವ ಅಂತ ಬರೀತಾರೆ. ಬೇರೆ ಇರಲಿ, ಬೇರೆದೇ ಹೇಗೋದು ಚೇಂಜ್ ಮಾಡೋಂಗಿಲ್ಲೇ ಇಲ್ಲ. ನೀವು ಕೆಮಿಸ್ಟ್ರಿ ಪಾಠ ಮಾಡೋದು ಕೆಮಿಸ್ಟ್ರಿ ಹೇಳೋದು, ಬೇರೆ ಮಾಡೋಂಗಿಲ್ಲಲ್ಲ ಆ ಥರ. ಆಮೇಲೆ ಚೇಂಜ್ ಮಾಡ್ಬಿಡ್ತಾರೆ. ಆಮೇಲೆ ಅತತ್ವವೇದಕ ಇದೆಯಲ್ಲ ಮಂತ್ರ, ಅತತ್ವವೇದಕ ಅಂತ ಹೇಳಿದ್ರೆ ಮುಗಿತಾರೆ. ಕೋ ಧರ್ಮ ಸರ್ವಧರ್ಮಾಣ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಕೋ ಧರ್ಮ ಸರ್ವಧರ್ಮಾಣ ಭವತಃ ಪರಮೋ ಮತಃ, ಎಲ್ಲ ಧರ್ಮಗಳಲ್ಲೂ ಯಾವ ಧರ್ಮ ಶ್ರೇಷ್ಠ. ಕೊನೆಗೆ ಕಿಂ ಜಪನ್ ಮುಚ್ಯತೆ ಜನ್, ಏನು ಜಪ ಮಾಡಬೇಕು, ಸ್ತೋತ್ರ ಬೇರೆ ಜಪ ಬೇರೆ. ಸ್ತೋತ್ರ ಯಾವ್ದು ಮಾಡಬೇಕು, ಜಪ ಯಾರು ಮಾಡಬೇಕು. ಜಂತು ಅಂದರೆ ಪ್ರಾಣಿ, ಧರ್ಮ ಅಂದ್ರೆ ಏನು, ಕರ್ತವ್ಯ ಅಂತ, ಸ್ವಧರ್ಮ ಕರ್ತವ್ಯ. ಏನ ಧಾರ್ಯತೆ ಧರ್ಮ ಅಂತ, ಕರ್ತವ್ಯ ಅಂಬುದು ಸ್ವಧರ್ಮ ಅಂತ ಅರ್ಥದಲ್ಲಿ. ಮನುಷ್ಯನ ದೊಡ್ಡ ಸ್ವಧರ್ಮ ಯಾವುದು, ಸಾವಿರಾರು ಧರ್ಮಗಳಿವೆ ಸ್ವಧರ್ಮ. ಮೋಸ್ಟ್ ನಮ್ಮಲ್ಲಿ ಅಲ್ಲೇ ಸೋಲೋದು ಜನ. ಧರ್ಮ ಯಾವುದು ಅಂತ ಗುರುತಿಸೋದ್ರಲ್ಲಿ ಸೋಲೋದು ಮೊದಲು, ಅದರಲ್ಲಿ ಪ್ರಯಾರಿಟಿ ಕೊಡೋದು. ಮಧ್ಯಾಹ್ನ 1 ಗಂಟೆ ಸಂಧ್ಯಾಹ್ನ ಕೂತ್ಕೊಂಡ, ಏನು ಉಪಯೋಗ ಇಲ್ಲ, ಎಲ್ಲ ತಿಂಡಿ ಕಾಫಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಆಗಲೇ ಅವ್ರು. ಕೂತ್ಕೊಂಡೆ, ಅದು ಕ್ರಮನ, ಅದು ಪ್ರಯಾರಿಟಿ ಗೊತ್ತಿಲ್ಲ ಅವನಿಗೆ. ಎಲ್ಲಿಗೆ ಹೋಗ್ಬೇಕೀಗ ಅಂತ ಪ್ರಶ್ನೆ. ಈಗ ಕ್ಲಾಸ್ಗೆ ಹೋಗ್ಬೇಕೋ ಲೈಬ್ರರಿಗೆ ಹೋಗ್ಬೇಕೋ, ಪ್ರಯಾರಿಟಿ ಅದು. ಲೈಬ್ರರಿಗೆ ಹೋಗಿ ಕುತ್ಕೊಂಡ್ಬಿಟ್ಟ, ಪಾಠ ಆಗೋಗ್ಬಿಡುತ್ತೆ. ಅವನು ಇಲ್ಲಿ ಪ್ರೆಸೆಂಟ್ ಹಾಕಲ್ಲ, ಅವರು ಅಬ್ಸೆಂಟೇ ಹಾಕ್ತಾರೆ. ಅವ್ರು ಎಲ್ಲಿ ಸ್ಕೂಲಲ್ಲಿದ್ದಾರೆ, ಕಾಲೇಜಲ್ಲಿದ್ದಾರೆ, ಬಟ್ ಕ್ಲಾಸಲ್ಲಿಲ್ಲ. ಅವ್ರು ಹೇಳ್ತಾರೆ ವರಾಂಡದಲ್ಲಿದ್ದರೆ ಹಾಕ್ರಿ ಅಂತ ಹೇಳಿ, ಕ್ಲಾಸಲ್ಲಿ ಕೂತ್ರೆ ಮಾತ್ರ ಸಿಗೋದು. ದೇರ್ಫೋರ್ ಏನು ಮಾಡಬೇಕಲ್ಲಿ, ಈ ಪ್ರಯಾರಿಟಿ ಜನಕ್ಕೆ ಗೊತ್ತಿಲ್ಲ. ಪ್ರಯಾರಿಟಿ ತುಂಬ ಜನ ಬಿಟ್ಟುಬಿಡ್ತಾರೆ, ಅದರಿಂದಾಗಿ ಫಲ ಸಿಗೋದಿಲ್ಲ. ಇವತ್ತು ಆಫೀಸ್ಗೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು, ಯಾವುದು ಇಂಪಾರ್ಟೆಂಟು? ಶಾಪಿಂಗ್ ಯಾವಾಗಲೂ ಮಾಡೋಕ್ಕೆ ಬರ್ತದೆ, ಆಫೀಸ್ ಆಗಲೇ ಹೋಗ್ಬೇಕು. ಇವೆಲ್ಲ ಪ್ರಯಾರಿಟಿ. ನಮ್ಮಲ್ಲಿ ಪ್ರಯಾರಿಟಿ ಕಾನ್ಸೆಪ್ಟ್ ಕೂಡ ಕಡಿಮೆ ಮಾಡಿ, ಅವನು ಮಾಡಿದ್ದೇ ಪ್ರಯಾರಿಟಿ, ತೊಗೊಂಡಿದ್ದೇ ಪ್ರಯಾರಿಟಿ ಅಲ್ಲ. ಇಷ್ಟು ಪ್ರಶ್ನೆಗೆ ಇದನ್ನು ಪ್ರಶ್ನೆ ಹೇಗೆ ಕೇಳಬೇಕು ಅಂತಲೂ ಹೇಳಿದ್ದಾರೆ ಅದರೊಳಗೆ. ಈ ರೀತಿ ಪ್ರಶ್ನೆ ಕೇಳಬೇಕೆ ಹೊರತು ಏನೇನೋ ಕೇಳಬಾರ್ದು. ಭವತಃ ಪರಮೋಮ, ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಯಾವಾಗ ಯಾರನ್ನು ಕೇಳ್ತಾರೆ? ಎಕ್ಸ್ಪರ್ಟ್ನ ಕೇಳ್ತಾರೆ. ಇವರು ಎಷ್ಟು ಓದ್ದವ್ರು ಇವರು? 525 ವರ್ಷ, 525 ವರ್ಷ ಓದಿದ್ದಾರೆ. 525 ವರ್ಷ. ಆದ್ದರಿಂದ ಅವ್ರು ಕೇಳೋದ್ರಲ್ಲಿ ಏನಿದೆ ಅರ್ಥ ಇದೆ. ಇವತ್ತು ಯಾರು ಜಸ್ಟ್ ಪಾಯಿಂಟ್ ಆದವನ್ನೇ ವ್ಯಾಲ್ಯೂಯೇಷನ್ ಕೂಡ ಕೊಡೋದಿಲ್ಲ ಅವರಿಗೆ, ಸ್ವಲ್ಪ ಸರ್ವಿಸ್ ಆಗಬೇಕು ಅದಕ್ಕೆಲ್ಲ. ಜನ್ನು ಮುಂದೆ ಹೇಳ್ತಾರೆ. ಅವು ಎರಡನೇದಾಗಿ ಭವತಃ ಅಂತ ಹೇಳಿದ್ರಿಂದ ನಿಮಗೆ ನಮಗೆ ಅಷ್ಟೇ ಸಂಬಂಧ ಅಲ್ಲ, ನೀವು ಹೇಳಿದ್ರಿಂದ ಎಲ್ಲರಿಗೂ ಅಪ್ಲಿಕಬಲ್ ಅಂತ ಅರ್ಥ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರೆ ಎಂಟೈರ್ ಕಂಟ್ರಿಗೆ ಅಪ್ಲಿಕಬಲ್, ಅದು ಹೊರತು ಯಾವುದಕ್ಕೂ ನಮಗೆ ಅಲ್ಲಿ ಡೆಲ್ಲಿಯಲ್ಲಿ ಕೊಟ್ಟಿರೋ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಮಗೆ ಅಪ್ಲೈ ಆಗಲ್ಲ ಅಂತ ಹೇಳಬಾರ್ದು. ಪರಮ ಕಿಂ ಜಪನ್ ಮುಚ್ಯತೆ, ಇದೆಲ್ಲ ನಮಗೆ ಅರ್ಥ ಮಾಡಿಕೊಂಡ್ರೆ ಸರ್ವೋತ್ತಮ ದೇವತೆ ಯಾರು, ಯಾರು ನಮಗೆ ಆಶ್ರಯ ಕೊಡ್ತಾರೆ, ಆಮೇಲೆ ಧರ್ಮದಲ್ಲಿ ಯಾರನ್ನು ಸ್ತೋತ್ರ ಮಾಡಬೇಕು, ಯಾರನ್ನು ಪೂಜೆ ಮಾಡಬೇಕು, ಮತ್ತು ಯಾವಾಗಲೂ ಒಳ್ಳೆಯದಾಗಬೇಕು. ಒಮ್ಮೊಮ್ಮೆಲ್ಲ ಯಾವ ಧರ್ಮವನ್ನು, ಯಾವುದನ್ನು ನಮ್ಮನ್ನು ರಕ್ಷಣೆ ಮಾಡ್ತಕ್ಕ ಧರ್ಮ ಯಾವುದು, ಯಾವುದನ್ನು ಜಪ ಮಾಡಬೇಕು, ಯಾವುದಕ್ಕೆ ಜನ್ಮ ಸಂಸಾರ ಬಂಧನ, ಇದು ಭಾರಿ ಇಂಪಾರ್ಟೆಂಟ್ ಇದೆ. ಯಾವುದಕ್ಕಲ್ಲ ಜನ್ಮ ಸಂಸಾರ ಬಂಧನ ಅಂತಂದರೆ ಮುಕ್ತಿದಾಯಕ ದೇವರು ಯಾರು ಅಂತ ಪ್ರಶ್ನೆ. ಮೋಕ್ಷ ಕೊಡೋನು ಯಾರು? ಉಳಿದವರೆಲ್ಲ ಮೋಕ್ಷ ಕೊಡೋ ಶಕ್ತಿ ಇಲ್ಲ. ಅವ್ರು ಹೇಳ್ಬಿಡ್ತಾರೆ, ನೀನು ಪುಚ್ಚಗುಂದರಾಜ ಬೇಕಾದ ಕೇಳು, ಆದರೆ ಕೈಯಲ್ಲೇ ಮಾತ್ರ ಕೇಳಬೇಡ. ಯಾಕೆ? ಅದು ಕೊಡೋ ಶಕ್ತಿ ನಮಗಿಲ್ಲ, ಅವ್ರು ಕೊಡಬೇಕಷ್ಟೇ ಅಂತ ಹೇಳ್ತಾರೆ. ಅಲ್ಲಿಗಿದ್ದು ಒಂದು ಶುರುವಾಗಿದೆ, ನಾಳೆಯಿಂದ ಕಂಟಿನ್ಯೂ ಮಾಡಿ. ಸತ್ಯಸಂಧರ ವ್ಯಾಖ್ಯಾನ, ವಿದ್ಯಾಧರಾಜರ ವ್ಯಾಖ್ಯಾನ ಇದೆ. ಆಮೇಲೆ ಇಬ್ಬರದಿದ್ದಾರೆ, ಶೇಷಚಂದ್ರಿಕಾಚಾರ್ಯ ವ್ಯಾಖ್ಯಾನ ಇದೆ. ಶೇಷಚಂದ್ರಿಕಾಚಾರ್ಯ ಅವ್ರು ಪ್ರತ್ಯೇಕ ಬರೋದಿಲ್ಲ. ಬೃಹತಿ ಶಾಸ್ತ್ರದಲ್ಲಿ ಹೊಂದಿಸಿಬಿಡ್ತಾರೆ. ಯಾಕೆಂದರೆ ಬೃಹತಿ ಶಾಸ್ತ್ರ ಏನದು? ವಿಷ್ಣು ಶಾಸ್ತ್ರ ಅನ್ನೋದು ಮೂಲ ಇದ್ದಾಗೆ. ಆದ್ದರಿಂದ ಅದು ಅಪೌರುಷೇಯ ಪೌರುಷೇಯ ಆ ದೃಷ್ಟಿಯಿಂದ ಸೇರಿಸಿರೋದ್ರಿಂದ ಅವರು ಬರೆದಿದ್ದಾರೆ. ಭಗವಂತರಾಯರು ಅಂತ ಒಬ್ಬರಿದ್ದಾರೆ, ಅವರು ಬೃಹತಿ ಸರ್ಪದ ಅವರು ಬರೆದಿದ್ದಾರೆ. ಇಷ್ಟು ಪ್ರಧಾನ. ಇನ್ನೂ ತುಂಬ ಇದಾವೆ, 12 ವ್ಯಾಖ್ಯಾನ ಇದೆ ಒಟ್ಟು ಈಗಾಗಲೇ ಆಗಿರೋದು. ಕೆಲವು ಇಷ್ಟು ತಪ್ಪ ವ್ಯಾಖ್ಯಾನಗಳು ಚಿಕ್ಕ ಎಲ್ಲ ರೀತಿ ಬರೆದವರಿದ್ದಾರೆ. ಹಾಂ, ಟಚ್ ಮಾಡ್ಬೋದು ಅಷ್ಟೇ, ಟಚ್ ಮಾಡಿಬಿಟ್ರೆ ಟಚ್ ಮಾಡ್ಬೋದು, ಆಗಲ್ಲ. ಯಾಕೆಂದರೆ ಟೈಮ್ ಅದೆಲ್ಲ ಬೃಹತಿ ಮಂತ್ರ ಹೇಳಬೇಕು, ಅದು ಅವ್ರ ಉದ್ದೇಶದಲ್ಲಿ ಎರಡಕ್ಕೂ ಕೂಡಿಸ್ತಾರೆ. ಅವಾಗ ಎರಡನ್ನ ಹೇಳ್ತಾ ಕೂತಾರೆ, ಮತ್ತೆ ವರ್ಷಗಟ್ಟಲೆ ಪಾಠಗಳು. ಅದು ಬಿಟ್ಟರೆ ಶಾಸ್ತ್ರ ಆಗಬೇಕಿತ್ತು, ಅದು ಜಾಸ್ತಿ ಆಗಿಬಿಟ್ಟು